ಇವತ್ತು ಕಲ್ಲು ಕಟ್ಟಲಿಕ್ಕೆ ಜನ ಬಂದಿದ್ದಾರೆ. ಫೌಂಡೇಶನ್ ಆಗಿ 1.5 ತಿಂಗಳು ಗ್ಯಾಪ್ ಆಗಿತ್ತು, ಲೈಸೆನ್ಸ್ ಆಗಲಿಲ್ಲ ಅಂತ ಹೇಳಿ. 1.5 ತಿಂಗಳು ಡಿಲೇ ಆದ ನಂತರ ಇವತ್ತು ನಾವು ಕಲ್ಲು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಎಲ್ಲ ಜನ ಬಂದಿದ್ದಾರೆ, ಮೇಸ್ತ್ರಿಗಳೆಲ್ಲ. ಯಾವ ರೀತಿ ಮಾಡ್ತಾರೆ ಅಂತ ನೋಡುವ. ಅದಕ್ಕಿಂತ ಮೊದಲು ಕಾಂಟ್ರಾಕ್ಟರ್ ಬಂದು ಅವರಿಗೆ ಮೆಜರ್ಮೆಂಟ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ, ಯಾವ ರೀತಿ ಕಲ್ಲಿಡೋದು, ಯಾವ ಮೂಲೆಗೆ ಅಂತ ಹೇಳಿ ಎಲ್ಲ ಮೆಜರ್ಮೆಂಟ್ ಮಾಡಿ ಕೊಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ನನಗೆ ಹೇಳಿದರು, ನಿಮ್ಮ ಪವಿತ್ರ ನೀರೇನಾದರೂ ಇದ್ದರೆ ತನ್ನಿ ಅಂತ ಫೋನ್ ಮಾಡಿ ಹೇಳಿದರು. ಹಾಗಾಗಿ ನಾನು ಆ ನೀರನ್ನು ತಂದು ಎಲ್ಲ ಕಡೆ ಕೂಡ, ನನ್ನ ಹತ್ರ ಜಮ್ ನೀರಿತ್ತು ಮಕ್ಕದ್ದು, ಅದನ್ನೆಲ್ಲ ಕಡೆ ಹಾಕಿದ್ದೇನೆ, ಸ್ಪ್ರೆಡ್ ಮಾಡಿದ್ದೇನೆ. ಹಾಗೆಯೇ ಸ್ವಲ್ಪ ಬಾವಿಗೂ ಕೂಡ ಹಾಕಿದ್ದೇನೆ ಫ್ರೆಂಡ್ಸ್. ಆಮೇಲೆ ಸ್ಟಾರ್ಟಿಂಗಲ್ಲಿ ಇಡುವ ಕಲ್ಲಿಗೆ ಹೇಳಿದರು ಪ್ರೇ ಮಾಡಿ ಅಂತ. ಆಮೇಲೆ ಅವರೇ ಕೈ ಇಟ್ಟು ಆ ಕಲ್ಲಿನ ಮೇಲೆ ಒಳ್ಳೆ ರೀತಿ ಪ್ರೇ ಮಾಡಿದರು. ಆಮೇಲೆ ಆ ಸ್ಟಾರ್ಟಿಂಗ್ ಕಲ್ಲು ಏನುಂಟ ಅದನ್ನೀಗ ಇಡ್ತಾ ಇದ್ದೇವೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ನಮ್ಮೆಲ್ಲ ಆಸೆಯನ್ನು ಅಲ್ಲಾಹನು ಈಡೇರಿಸಲಿ. ನಮಗೋಸ್ಕರ ಪ್ರೇ ಮಾಡಿ. ಹಾಗೆಯೇ ನಿಮಗೂ ಕೂಡ ಪ್ರತಿಯೊಬ್ಬರಿಗೂ ಒಂದು ಮನೆ ಆಗಬೇಕಂತ ಆಸೆ ಇರ್ತದಲ್ವ, ಎಲ್ಲರ ಆಸೆ ಕೂಡ ಅಲ್ಲಾಹನು ಈಡೇರಿಸಲಿ ಅಂತ ನಾನು ಕೂಡ ಅಲ್ಲಾಹನಲ್ಲಿ ಪ್ರಾರ್ಥಿಸ್ತೇನೆ ಫ್ರೆಂಡ್ಸ್. ಈಗ ನೋಡಿ, ಪ್ರತಿ ಕಡೆ ಕೂಡ ಅಂದರೆ 4 ಮೂಲೆಯಲ್ಲಿ ಕೂಡ ಅವರು ತೋರಿಸಿಕೊಡ್ತಾ ಇದ್ದಾರೆ ಯಾವ ರೀತಿ ಕಲ್ಲಿಟ್ಟು ಕಟ್ಟಬೇಕು ಅಂತ ಹೇಳಿಕೊಂಡು. ಹಾಗೆಯೇ ಅವರು ಮೇಸ್ತ್ರಿಗಳೇನು ಮಾಡಿದ್ದಾರೆ, 4 ಲೈನ್ ಅಂದರೆ ಮೂಲೆಗೆ 4 ಸೈಡಲ್ಲಿ ಕೂಡ 4 ಕಲ್ಲು ಈ ರೀತಿಯಾಗಿ ಕಟ್ತಾ ಬಂದಿದ್ದಾರೆ. ಉಳಿದ ಕಡೆ ಒಂದೊಂದೇ ಲೈನ್ ಮಾಡಿದ್ದಾರೆ, ಇನ್ನು ಕೂಡ ಕಟ್ತಾ ಬರ್ತಾರೆ. ನನಗೆ ಕೂಡ ಮನೆ ಕಟ್ಟೋದು ಯಾವುದೇ ರೀತಿಯ ಅನುಭವ ನನಗೆ ಇಲ್ಲ. ಏನಾದರೂ ತಪ್ಪು ಅಂತ ಇದ್ದರೆ ನೀವು ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ, ನಾನದು ಸರಿ ಮಾಡಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾಕಂದರೆ ನನಗೆ ಕೂಡ ಅನುಭವ ಇಲ್ಲ. ನಾನೆನಿಸಿದೆ, ನಮ್ಮ ಹಾಗೆಯೇ ಮನೆ ಕಟ್ಟಿಸುವವರು ಇರುವುದಂತಾದರೆ ಕಾಂಟ್ರಾಕ್ಟ್ ಕೊಡಬೇಕಾ, ಅವರೇ ಕಟ್ಟಬೇಕಾ ಅಂತ ಒಂದು ಅಂದಾಜು ಅವರಿಗೆ ಬರ್ಬೋದು ಅಂತ ಹೇಳಿಕೊಂಡು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈಗ ನೋಡಿ, ಒಂದು ದಿನದ ಕೆಲಸ ಇದು. 4 ಲೈನ್ ಕಟ್ಟಿದ್ದಾರೆ. ಮಾಷಾಅಲ್ಲಾ, ಭಾರಿ ಚಂದ ಮಾಡಿದ್ದಾರೆ. ಖುಷಿ ಆಯಿತು. ಟೈಮ್ ಪಾಸ್ ಮಾಡ್ತಾ ಇರಲಿಲ್ಲ ಈ ಕೆಲಸದವರು, ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ. ನೋಡಿ, 4 ಲೈನ್ ಕಟ್ಟಿದ್ದಾರೆ ನೋಡಿ, ಬಹಳ ಚೆಂದ ಆಗಿದೆ. ಇದು ಸ್ಯಾಟರ್ಡೇ ಒಂದು ದಿನದ ಕೆಲಸ ಅವರದು. ಸಂಡೇ ಅವರು ಬರಲಿಲ್ಲ, ರಜೆ ಅವರಿಗೆ. ನೆಕ್ಸ್ಟ್ ಡೇ ನಾವೇ ಅವ್ರು ಬರ್ತಾರೆ, ನೀರು ಹಾಕಲಿಕ್ಕೆ ಬರ್ತಾರೆ. 3 ಟೈಮ್ ಬರ್ತಾರೆ. ನಮ್ಮ ಫೌಂಡೇಶನ್ಗೆ ಕೂಡ ಬರ್ತಾಯಿದ್ರು 3 ಟೈಮ್ ಕೂಡ ನೀರು ಹಾಕಲಿಕ್ಕೆ. ಇವತ್ತು ನಾವೇ ನಮ್ಮ ಖುಷಿಯಲ್ಲಿ ಸ್ವಲ್ಪ ಬೇಗ ಬಂದಿದ್ದೇವೆ. ಅವರು ಬರೋದಕ್ಕಿಂತ ಮೊದಲು ನಾವೇ ಬೇಗ ಬಂದಿದ್ದೇವೆ, ಸ್ವಲ್ಪ ನೀರೆಲ್ಲ ಹಾಕುವ ಅಂತ ಹೇಳಿಕೊಂಡು. ನಮ್ಮದು ಅಂತ ಹೇಳುವಾಗ ಒಂದು ಪ್ರೀತಿ ಆಸೆ ಹೆಚ್ಚಲ್ವಾ, ಹಾಗಾಗಿ ನಾವೇ ಬಂದದ್ದು ನೀರು ಹಾಕುವ ಅಂತ ಹೇಳಿ. ಆಮೇಲೆ ಸೋಮವಾರ ನೋಡಿ ಅವ್ರು ಬಂದಿದ್ದಾರೆ. ಬಂದವರು 2 ಲೈನ್ ಎಕ್ಸ್ಟ್ರಾ ಕಟ್ಟಿದ್ದಾರೆ. ಫಸ್ಟಿಗೆ 4 ಲೈನ್ ಇತ್ತಲ್ವ, ಆಮೇಲೆ 2 ಲೈನ್ ಕಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಇವತ್ತು ಸೋಮವಾರದ ಕೆಲಸ ಖಾಲಿ 2 ಲೈನ್ ಅವರು ಮಾಡಿದ್ದು. ಯಾಕಂದರೆ 2 ಲೈನ್ ಇದು ನಂತರ ನಾನು ಕೇಳುವಾಗ ಹೇಳಿದರು ಅವರು, ಇವತ್ತು ಪ್ಲಾಸ್ಟಿಂಗ್ ಮಾಡಲಿಕ್ಕೆ ಇದೆ ಅಂತ ಹೇಳಿ. ನಾನು ಯಾವ ರೀತಿ ಪ್ಲಾಸ್ಟಿಂಗ್ ಅಂತ ನಿಮಗೆ ತೋರಿಸ್ತೇನೆ ನೋಡಿ. 2 ಲೈನ್ ಆದ ನಂತರ ಈ ರೀತಿ ನೋಡಿ, ತೆಳುವಾಗಿ ಗಾರೆ ಮಾಡ್ತಾರಲ್ವ, ಈ ರೀತಿ ಲೈನ್ ಹಾಕ್ಕೊಂಡು ಈ ರೀತಿ, ಅದಕ್ಕೆ ಅವ್ರು ಪ್ಲಾಸ್ಟಿಂಗ್ ಅಂತ ಹೇಳಿದರು. ನೋಡಿ, ಈ ರೀತಿ ಮಾಡಿದ್ದಾರೆ. ನಮ್ಮದು 2ನೇ ದಿನದ ಕೆಲಸ 6 ಲೈನ್ ಆಗಿದೆ ಇಲ್ಲಿ. ಮತ್ತು ಸಿಮೆಂಟ್ ಇಲ್ಲಿ ನಾನು ಹೇಳಿದ್ದೇನೆ ನೋಡಿ, ರ್ಯಾಂಕೋ ಸಿಮೆಂಟ್ ಯೂಸ್ ಮಾಡಿದ್ದಾರೆ ಗೋಡೆ ಕಟ್ಟಲಿಕ್ಕೆ. ಫೌಂಡೇಶನ್ಗೆ ಅಲ್ಟ್ರಾಟೆಕ್ ಯೂಸ್ ಮಾಡಿದ್ದಾರೆ ಫಸ್ಟಿಗೆ ಹೇಳಿದರು ಅವರು. ಆಮೇಲೆ ಗೋಡೆಗೆಲ್ಲ ರ್ಯಾಂಕೋ, ಲಿಂಟಲ್ ಮತ್ತು ಸ್ಲ್ಯಾಬಿಗೆ ರ್ಯಾಂಕೋ ಅಲ್ಟ್ರಾಟೆಕ್ ಅಥವಾ ACC ಸಿಮೆಂಟ್ ಅಂತ ಹೇಳಿದರು. ಹಾಗೆಯೇ ಹಾಕ್ತಾ ಇದ್ದಾರೆ. ಈಗ ನೋಡಿ, ಚೆನ್ನಾಗಿ ಅಳತೆ ಎಲ್ಲ ನೋಡಿ ನಮ್ಮ ಮೇಸ್ತ್ರಿಗಳೆಲ್ಲ ಒಳ್ಳೆ ರೀತಿಯಲ್ಲಿ ಕಟ್ತಾ ಇದ್ದಾರೆ. ಮತ್ತು ಹೊಯ್ಗೆದು ಮತ್ತು ಸಿಮೆಂಟ್ ಯಾವ ರೀತಿ ಅಂದರೆ 10 ಬುಟ್ಟಿ ಹೊಯ್ಗೆಗೆ 1 ಗೋಣಿ ಚೀಲ ಸಿಮೆಂಟನ್ನಿಲ್ಲಿ ಹಾಕ್ತಾ ಇದ್ರು. ಈಗ ಒಳಗಿನ ಸೈಡಿದು ಗೋಡೆ ಇದು ಒಳ್ಳೆ ಫಿನಿಶಿಂಗ್ ಮಾಡ್ತಾ ಇದ್ದಾರೆ. ಈಗ ನೋಡಿ, 4ನೇ ದಿನದ ಕೆಲಸ ಕಂಪ್ಲೀಟ್ ಆಗಿದೆ. 4ನೇ ದಿನದಲ್ಲಿ ಕಂಪ್ಲೀಟ್ 11 ಲೈನ್ ಕಲ್ಲು ಕಟ್ಟಿ ಕಂಪ್ಲೀಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು ನೋಡಿ. ನಾನು ಯಾವತ್ತೂ ಎನಿಸ್ತಿದ್ದೆ, ಒಂದು ಮನೆ ಕಟ್ಟುವಾಗ ಇಷ್ಟು ಕಲ್ಲು ಕಟ್ಟಲಿಕ್ಕೆ ಎಷ್ಟು ದಿನ ಹೋಗ್ತದೆ ಏನು ಅಂತ ಹೇಳಿ. ಆದರೆ ಹಾಗೆ ಆಗಲಿಲ್ಲ. ಖಾಲಿ 4 ದಿನದಲ್ಲಿ ಇಷ್ಟು ಎತ್ತರದ ಗೋಡೆ ಬಂದಿದೆ. 15 ದಿನ ನಮಗೆ ಫೌಂಡೇಶನ್ಗೆ ಆಗಿದೆ. ಕಂಪ್ಲೀಟ್ ಆಗುವಾಗ ಎಲ್ಲ ನೀರು ಹಾಕಿ ಮಿಕ್ಸ್ ಮಾಡೋದು ಎಲ್ಲ ಪ್ರೊಸೆಸ್ಸಿಗೆ ಕೂಡ. ಈಗ ಈ ಗೋಡೆ 11 ಲೈನ್ ಕಲ್ಲು ಕಟ್ಟುವಾಗ ಆದದ್ದು ಖಾಲಿ 4 ದಿನ ಮಾತ್ರ. ಇನ್ನೊಂದು 5-6 ದಿನ ಅವರು ಕ್ಯೂರಿಂಗ್ ಬಿಡಬೇಕಂತ ಹೇಳಿದ್ದಾರೆ, ಮತ್ತೆ ಲಿಂಟಲಿಗೆ ಬರುವುದಂತ ಹೇಳಿ. ಇನ್ನು ನಾನು ಲಿಂಟಲಿಗೆ ಬರುವಾಗ ನಿಮಗೆ ತೋರಿಸ್ತೇನೆ. ಮತ್ತು ಇದು ನೀರು ಹಾಕೋದು ಅವರು, ನಾನು ಫಸ್ಟಿಗೆ ಹೇಳಿದಾಗೆ 3 ಸಲ ಕೂಡ ಅವರು ಬರ್ತಾರೆ. ಅದರದ್ದು ಮಧ್ಯದಲ್ಲಿ ನಾವು ಕೂಡ ಬಂದು ನೀರು ಹಾಕಿ ಹೋಗ್ತಾ ಇದ್ದೆವು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಓನ್ಲಿ 4 ಡೇಸ್. ಇಷ್ಟು ವರ್ಕ್ ಆಗುವಾಗ 4 ಡೇಸ್ ಆಗಿದೆ.
ಈಗ ನಾನು ಹೇಳಿದಾಗೆ ನಾವು ಕೂಡ ಸ್ವಲ್ಪ ಬೇಗನೆ ಬಂದು ನೀರೆಲ್ಲ ಹಾಕೋದಿಲ್ಲಿ, ಸ್ವಲ್ಪ ಬೆಳಿಗ್ಗೆ ಬರೋದು ಅಥವಾ ಮಧ್ಯಾಹ್ನ ಅಥವಾ ಸಾಯಂಕಾಲ ಅವ್ರು ಹಾಕಿ ಹೋದ ನಂತರ ಸ್ವಲ್ಪ ಒಣಗಿರ್ತದಲ್ವ, ಆವಾಗ ನಾವು ಬಂದು ಹಾಕೋದು. ಎಷ್ಟು ನೀರು ಹಾಕಿದರೂ ಒಳ್ಳೆಯದೇ ಅಲ್ವಾ, ಹಾಗಾಗಿ ನಾವು ಕೂಡ ಇಲ್ಲಿ ಬಂದು ನೀರನ್ನು ಹಾಕಿ ಹೋಗ್ತಾ ಇದ್ದೇವೆ. ನಿಮಗೆ ನನ್ನ ವಿಡಿಯೋ ಮನೆ ಕಟ್ಟುವರಾದರೆ ಯೂಸ್ ಆಗ್ಬೋದು. ನೀವು ನನ್ನ ವಿಡಿಯೋಗೆ ನನಗೆ ಸಪೋರ್ಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆಯೇ ಲೈಕ್ ಶೇರ್ ಕೂಡ ಮಾಡಿ. ನನ್ನ ಅನುಭವದಲ್ಲಿ ಅಂದರೆ ನನಗೀಗ ಯಾವುದೆಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಆಗ್ತದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಅಥವಾ ಏನಾದರೂ ಡೌಟ್ ಉಂಟಂತಿದ್ರೆ ಅಥವಾ ಇಲ್ಲಿ ಕಟ್ಟೋದ್ರಲ್ಲಿ ಏನಾದರೂ ತಪ್ಪು ಉಂಟಂತಿದ್ರೆ ನೀವು ಖಂಡಿತ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಸರಿ ಮಾಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತೇನೆ. ಹಾಗೆಯೇ ನಾನು ಹೇಳಿದ್ರಲ್ಲಿ ತಪ್ಪಿದರೆ ಅದನ್ನು ಸರಿ ಮಾಡಲಿಕ್ಕೂ ಟ್ರೈ ಮಾಡ್ತೇನೆ. ಓಕೆ, ಖಂಡಿತವಾಗ್ಲೂ ನೀವು ನನಗೆ ಕಮೆಂಟ್ ಎಲ್ಲ ಮಾಡಿ ನನಗೆ ಸ್ವಲ್ಪ ಇನ್ನೂ ಕೂಡ ವಿಡಿಯೋ ಮಾಡಲಿಕ್ಕೆ ಒಂದು ಸಪೋರ್ಟ್ ನನಗೆ ಮಾಡಿ. ಇವತ್ತಿನ 4ನೇ ದಿನದ ಗೋಡೆ ಕಟ್ಟಿದ ಒಂದು ವಿಡಿಯೋ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಒಂದು 5 ಡೇಸ್ ಬಿಟ್ಟು ಲಿಂಟಲ್ ಸ್ಟಾರ್ಟ್ ಆಗುವಾಗ ನಾನು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಅಲ್ಲಿವರೆಗೆ ಓಕೆ, ಬಾಯ್ ಬಾಯ್.